ಶರಣಬಂಧುಗಳೇ, ಇವತ್ತಿನ ಒಂದು ಕಲಾವೇದಿಕೆಯಲ್ಲಿ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಭಕ್ತಿಜೀವಿಗಳು ಹಾಗೂ ಸಂಗೀತ ಕಲಾವಿದರಾಗಿರ್ತಕ್ಕಂಥ ಶ್ರೀ ಚೆನ್ನಪ್ಪ ದಂಡಿನವರು ನಮ್ಮ ಒಂದು ಕಲಾವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ನಮ್ಮ ಕಲಾವೇದಿಕೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಹೀಗಿರುವಾಗ ನಮ್ಮ ಗ್ರಾಮದ ಶ್ರೀ ಚೆನ್ನಪ್ಪ ದಂಡಿನವರು ಬಹಳ ಅದ್ಭುತವಾಗಿ ಹಾಡ್ತಾರೆ. ನಮ್ಮ ಗ್ರಾಮದಾಗ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಮ್ಮ ಜೊತೆ ಅವರದೇ ಆಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ಬಹಳ ಅದ್ಭುತವಾಗಿ ಹಾಡ್ತಾರೆ. ಆ ಹಾಡನ್ನು ನೀವು ಕೇಳ್ರಿ. ಇವರಿಗೆ ನಾನು ಮಾಮಾಶ್ರೀ ಅಂತ ಕರಿತೀನಿ. ಬಹಳ ಅದ್ಭುತವಾಗಿ ಹಾಡ್ತಾರೆ. ಈ ನಮ್ಮ ಕಾರ್ಯಕ್ರಮ ಮಾಮಾಶ್ರೀ, ಯಾವ ಹಾಡು ಹಾಡ್ತೀರಿ ಇವತ್ತು ನಮ್ಮ ಒಂದು ಕಲಾವೇದಿಕೆ ಕಾರ್ಯಕ್ರಮದಲ್ಲಿ? ಶರಣಬಸವೇಶ್ವರ ಪದ ಹಾಡಬೇಕಂತ ಅದರ ವಿಚಾರ. ಓಕೆ, ಶರಣಬಸವೇಶ್ವರ ಮಹಾದಾಸೋಹಿ ಶರಣಬಸವೇಶ್ವರರು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಹಿತ್ಯ. ಶರಣಬಸವೇಶ್ವರರು ಒಬ್ಬರು ಮಾಮೂಲಿ ಏನಪ್ಪ ಅಂತಂದ್ರೆ ಶರಣರಲ್ಲ, ಶರಣರಲ್ಲಿ ಶರಣರು ಶರಣಬಸವೇಶ್ವರರು. ಅವರ ಪವಾಡಗಳು, ಅವರು ಜೀವನದಾಗ ಹೆಂಗೆ ಬದುಕ್ಯಾರ, ಅವ್ರ ಚರಿತ್ರೆ ಕೇಳಿದ್ರೆ ರೋಮಾಂಚನ ಆಗ್ತದೆ. ಅಂಥ ಒಂದು ಶರಣರು, ಆ ಶರಣರ ಒಂದು ಸಾಹಿತ್ಯ ನಮ್ಮ ಚೆನ್ನಪ್ಪ ದಂಡಿನವರು ಹಾಡ್ತಿದ್ದಾರೆ. ಆ ಹಾಡನ್ನು ಕೇಳ್ರಿ. ಏನಪ್ಪ ಅಂತಂದ್ರೆ ಇಂಥ ಒಂದು ಮುಗ್ಧ ಕಲಾವಿದರಿಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಒಂದು ಹಾರೈಕೆ ಇಂಥ ಒಂದು ಕಲಾವಿದರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಶರಣು ಬಸವ ನಿಜ ಭಕ್ತಿಯಲಿಂದೆ ಮುಕ್ತಿಯ ಪಡೆದವರೋ, ಶರಣ ಭಕ್ತರೆ ಒಲಿದವರೋ ಶರಣ. ಭವದೊಳಗೂಟಿ ಬಂದಿರಿ ಶರಣ, ಭವದೊಳಗೂಟಿ ಬಂದಿರಿ ಶರಣ. ಅರಳ ಗುಂಡಿಗೆ ನಿಮ್ಮ ಜನ್ಮಸ್ಥಾನ, ಅರಳ ಗುಂಡಿಗೆ ನಿಮ್ಮ ಜನ್ಮಸ್ಥಾನ. ಬ್ರಹ್ಮಪುರ ಕವಚ ಮಾಡಿದಿ ಶರಣ, ಭಕ್ತರೇ ಒಲಿದವನು ಶರಣ, ಮುಕ್ತಿಯ ಪಡೆದವನು ಶರಣ. ಬಡವರ ಮ್ಯಾಲೆ ಬಾಳಂತ ಕರುಣ, ಬಡವರ ಮ್ಯಾಲೆ ಬಾಳಂತ ಕರುಣ. ಸಾವಿರ ಕುರಡಿಗೆ ಫಲ ಸಂತಾನ, ಸಾವಿರ ಕುರಡಿಗೆ ಫಲ ಸಂತಾನ. ದೇಶದ ಮ್ಯಾಲ ನಿಮ್ಮ ನಾಮ ಕರುಣ, ಭಕ್ತರೇ ಒಲಿದವನು ಶರಣ, ಮುಕ್ತಿಯ ಪಡೆದವನು ಶರಣ. ಕಾಳಿಲ್ಲದ ಕಂಕಿಗೆ ಮಾಡಿದೆ ಮದನ, ಕಾಳಿಲ್ಲದ ಕಂಕಿಗೆ ಮಾಡಿದೆ ಮದನ. ಲೆಕ್ಕವಿಲ್ಲದ ರಾಶಿ
ತೂರಿದಿ ಶರಣ ಅದರೊಳು ದಾನ ಮಾಡಿದಿ ಶರಣ ಭಕ್ತರಿಗೊಲಿದವನು ಶರಣ ಮುಕ್ತಿಯ ಪಡೆದವನು ಶರಣ ವರುಷಕ ತಿಂಗಳ ನಿಜ ಶ್ರಾವಣ ವರುಷಕ ತಿಂಗಳ ನಿಜ ಶ್ರಾವಣ ಬಹುಳ ಪಂಚಮಿ ಫಾಲಗುಣ ಪಲ್ಲಕ್ಕಿದೋಳು ಕುಂತು ಮ್ಯಾರದಿದಿ ಶರಣ ಭಕ್ತರಿಗೊಲಿದವನು ಶರಣ ಮುಕ್ತಿಯ ಪಡೆದವನು ಶರಣ ಚಿನಂಗರಿ ವಾಸ ರಾಮಲಿಂಗೇಶ ಚಿನಂಗರಿ ವಾಸ ರಾಮಲಿಂಗೇಶ ಅಲ್ಲಿ ದೊರಿತಾನೋ ಶರಣು ಬಸವೇಶ ಭಕ್ತರಿಗೊಲಿದವನು ಶರಣ ಮುಕ್ತಿಯ ಪಡೆದವನು ಶರಣ ಶರಣ ಬಸವೇಶ್ವರ ಮಹಾರಾಜ್ ಕಿ ಜಯ. ಬಹಳ ಅದ್ಭುತವಾಗಿ ಹಾಡಿದರೆ. ನಮಸ್ತೆ. ಶರಣ ಬಸವೇಶ್ವರರು ಅದ್ಭುತವಾಗಿರ್ತಕ್ಕಂಥ ಬಹಳ ದೊಡ್ಡ ಶರಣರು. ಅವರ ಒಂದು ಚರಿತ್ರೆ ಕೇಳಿದ್ರ ಏನಪ್ಪ ಅಂತಂದ್ರೆ ಬಹಳ ಅದ್ಭುತವಾಗಿ ಹಾಡಿದ್ರಿ. ಇವತ್ತು ಈ ನಮ್ಮ ಕಲಾವೇದಿಕೆಯ ಒಂದು ಕಾರ್ಯಕ್ರಮದಲ್ಲಿ ಬಂದು ಶ್ರೀ ಶರಣಬಸವೇಶ್ವರರ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಹಾಡಿದ್ರಿ. ಈ ನಮ್ಮ ಕಲಾವೇದಿಕೆಯ ಈ ಕಾರ್ಯಕ್ರಮದ ಪರವಾಗಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಮೂಲಕ ನಾನು ತಿಳಿಸುವುದೇನೆಂದರೆ, ಈ ನಮ್ಮ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಕಲಾವಿದರು ಅವರು ಎಲೆಮರಿ ಕಾಯಿ ಅಂತಿರ್ತಾರೆ, ಮರಿ ಇರ್ತಾರೆ. ಯಾಕಂತಂದ್ರೆ ಅವರಿಗೆ ಒಂದು ಸರಿಯಾದ ಒಂದು ಪ್ಲಾಟ್ಫಾರ್ಮ್ ಸಿಗಲ್ಲ, ಸರಿಯಾದ ಒಂದು ವೇದಿಕೆ ಸಿಗಲ್ಲ. ಅದೇ ಒಂದು ದೃಷ್ಟಿ ಇಟ್ಕೊಂಡು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದ ಈ ಜಗತ್ತಿಗೆ ಏನಂತ ತೋರಿಸ್ಬೇಕು, ಈ ನಮ್ಮ ಕರ್ನಾಡಿಗೆ ಏನಂತ ತೋರಿಸ್ಬೇಕು. ನೋಡ್ರಿ, ಕಲೆ ಒಂದು ಭರತನಾಟ್ಯ ಆಗಿರಲಿ, ಒಂದು ಗಾಯನ ಆಗಿರಲಿ, ಯಾವುದೇ ಒಂದು ಕಲೆ ಆಗಲಿ, ಅದು ನಮ್ಮೊಳಗೆ ಇತ್ತಂತಂದ್ರೆ ಅದು ನಂಬಲೇ ಇರ್ತದೆ, ಅದು ಅಲ್ಲೇ ಕುಳಿತದೆ. ಅದು ನಾವು ಈ ಜಗತ್ತಿಗೆ ತೋರಿಸ್ಬೇಕು. ಯಾವುದೇ ಕಲೆ ನಾವು ಇಟ್ಕೊಂಡು ಕೊಡೋದಲ್ಲ, ಅದು ಈ ಜಗಕ್ಕೆ ಹರಡಿಸ್ಬೇಕು, ಎಲ್ಲ ಜಗತ್ತುಂಬ ಹರಡಬೇಕು. ಅಂದಾಗ ಮಾತ್ರ ಆ ಕಲೆಗೊಂದು ಬೆಲೆ ಸಿಗ್ತದೆ. ಹೀಗಿರುವಾಗ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪ, ನಮ್ಮ ಗ್ರಾಮದ ಕಲಾವಿದರಷ್ಟೇ ಅಲ್ಲ, ಬೇರೆ ಊರಿನ ಒಂದು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಒಂದು ಕಲಾವಿದರಿಗೆ ಇದು ನಾನು ತುಂಬ ಆದ್ಯತೆ ಕೊಡ್ತೀನಿ. ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಕಲಾವಿದರು, ಅವರಲ್ಲಿರ್ತಕ್ಕಂಥ ಯಾವುದೇ ಒಂದು ಕಲೆ ಆಗಿರಲಿ, ನಮ್ಮ ಒಂದು ಕಲಾ ವೇದಿಕೆಯ ಒಂದು ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡು ಅವರಿಗೆ ನಮ್ಮ ಒಂದು ವಾಹಿನಿಯ ಮುಖಾಂತರ ಕಲೆಯನ್ನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಹೀಗಾಗಿ ಈ ನಮ್ಮ ಕಲಾ ವೇದಿಕೆಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಕಲಾವಿದರು ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತದ. ಯಾರೇ ನಿಮ್ಮ ಹತ್ರ ಏನೇ ಒಂದು ಕಲೆ ಇದ್ದರೂ ನನಗೆ ಸಂಪರ್ಕ ಮಾಡಿದರೆ ನಮ್ಮ ಒಂದು ಕಲಾ ವೇದಿಕೆಯ ಕಾರ್ಯಕ್ರಮದಲ್ಲಿ ನಾನು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಹೀಗೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ರೈಟ್, ನಾರಾಯಣ ಬರ್ರಿ. ಬರೋಯಪ್ಪ.